ಎಲ್ರಿಗೂ ನಮಸ್ಕಾರ. ಬಹಳ ಜನಕ್ಕೆ ತಿಳಿದೇ ಇರೋ ಸ್ವಾರಸ್ಯಕರ ಸಂಗತಿಗಳು ಜಗತ್ತಿನಲ್ಲಿ ಬಹಳ ಇವೆ. ಅಂತಹ ಸ್ವಾರಸ್ಯಕರ ಸಂಗತಿಗಳನ್ನು, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳನ್ನು ನಿಮ್ಮ ಮುಂದೆ ಇಡೋ ಚಿಕ್ಕ ಪ್ರಯತ್ನ ಈ ನಮ್ಮ ವಿಡಿಯೋ. ಫಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ನೋಡೋದಾದರೆ, ಜೇನುತುಪ್ಪ ಎಂದಿಗೂ ಕೆಡೋದಿಲ್ವಂತೆ. ಇದು ನಾವು ಹೇಳ್ತಿರೋದಲ್ಲ. ಆರ್ಕಿಯೋಲಜಿಸ್ಟ್ ಒಬ್ಬರು ಈಜಿಪ್ಟ್ನ ಸಮಾಧಿಯೊಂದರಲ್ಲಿ 3000 ವರ್ಷಕ್ಕೂ ಹಳೆಯದಾದ ಜೇನುತುಪ್ಪದ ಮಡಿಕೆಯೊಂದನ್ನು ಕಂಡಿದ್ರಂತೆ. ಅರೆ, ಜೇನುತುಪ್ಪದ ಮಡಿಕೆ ಅಷ್ಟೇ ತಾನೆ, ಅದರಲ್ಲೇನಿದೆ ವಿಶೇಷ ಅಂತೀರಾ? ಹೌದು, ವಿಶೇಷ ಏನಂದರೆ 3000 ವರ್ಷದ ನಂತರವೂ ಕೂಡ ಆ ಮಡಿಕೆಯಲ್ಲಿನ ಜೇನುತುಪ್ಪ ಸವಿಯಲು ಯೋಗ್ಯವಾದಂಥದ್ದಾಗಿತ್ತು. ಒಂದು ಯುದ್ಧ ಅಂತ ಬಂದರೆ ಅದು ಒಂದು ತಿಂಗಳವರೆಗೂ, ವರ್ಷಗಳವರೆಗೂ, ಅಥವಾ ಕನಿಷ್ಠ ಅಂದರೂ ವಾರಗಳವರೆಗೂ ನಡೆಯತಕ್ಕಂಥದ್ದು ಸಾಮಾನ್ಯ ಅಲ್ವಾ? ಆದರೆ ನೀವು ಯಾವತ್ತಾದರೂ ಕೇವಲ 38 ನಿಮಿಷಗಳಲ್ಲಿ ನಡೆದಂಥ ಯುದ್ಧದ ಬಗ್ಗೆ ಕೇಳಿದ್ದೀರಾ? ಹೌದು, ಅದು 1896 ಇಸ್ವಿ ಆಗಸ್ಟ್ 27ನೇ ತಾರೀಕು ಬ್ರಿಟನ್ ಮತ್ತು ಜಂಜಿಬಾರ್ ದೇಶಗಳ ನಡುವೆ ಯುದ್ಧ ನಡೆಯಿತು. ಆ ಯುದ್ಧ ಕೇವಲ 38 ನಿಮಿಷಗಳಲ್ಲಿ ಅಂತ್ಯ ಕಂಡಿತ್ತು. ಇದು ಪ್ರಪಂಚದಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ನಡೆದಂತಹ ಯುದ್ಧ ಎಂದು ಇತಿಹಾಸದ ಪುಟಗಳಲ್ಲಿ ಕೂಡ ದಾಖಲಾಗಿರುತ್ತದೆ. ನಮಗೆ ಮೊಬೈಲ್ನಲ್ಲಿ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ಬೇಕು ಅಂದರೂ ನಮ್ಮ ಕೈಗಳು ತಕ್ಷಣ ಹೋಗೋದೇ ಸರ್ಚ್ ಇಂಜಿನ್ ಗೂಗಲ್ನ ಹತ್ರ, ಹೌದು ಅಲ್ವಾ? ಆದರೆ ಈ ಗೂಗಲ್ನ ಮೂಲ ಹೆಸರು ಅಂದರೆ ಒರಿಜಿನಲ್ ನೇಮ್ ಏನು ಅಂತ ಗೊತ್ತಿದೆಯಾ? ಎಸ್, ಈ ಗೂಗಲ್ನ ಒರಿಜಿನಲ್ ನೇಮ್ ಬಂದು ಬ್ಯಾಕ್ ರಬ್ ಎಂದು. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಸಹರಾ. ಇದು ತಪ್ಪು. ಪ್ರಪಂಚದ ಅತಿ ದೊಡ್ಡ ಮರುಭೂಮಿ ಅಂಟಾರ್ಟಿಕಾ. ಅರೆ, ಅಂಟಾರ್ಟಿಕಾ ಯಾವಾಗ ಮರುಭೂಮಿ ಆಯ್ತಪ್ಪ? ಇವ್ರು ಇದೇನು ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಕೇಳಿ, ಮರುಭೂಮಿಗಳನ್ನು ಬಿಸಿ, ತಾಪಮಾನ ಅಥವಾ ಮರಳಿನ ದಿಬ್ಬಗಳಿಂದ ವ್ಯಾಖ್ಯಾನಿಸಲಾಗುವುದಿಲ್ಲ. ಬದಲಾಗಿ ಮರುಭೂಮಿಗಳನ್ನು ಅತ್ಯಂತ ಕಡಿಮೆ ಪ್ರಮಾಣದ ಮಳೆ ಪಡೆಯುವ ಪ್ರದೇಶಗಳು ಅನ್ನುವ ಆಧಾರದ ಮೇಲೆ ವ್ಯಾಖ್ಯಾನಿಸಲಾಗುತ್ತದೆ. ಹಾಗಾಗಿ ಅಂಟಾರ್ಟಿಕಾವು ಸಹರಾಗಿಂತಲೂ ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶವಾದ್ದರಿಂದ ಅಂಟಾರ್ಟಿಕಾ ವಿಶ್ವದ ಅತಿ ದೊಡ್ಡ ಮರುಭೂಮಿಯಾಗಿರುತ್ತದೆ. ಫ್ರೆಂಡ್ಶಿಪ್ ಅನ್ನೋ ಫೀಲ್ ಕೇವಲ ಮನುಷ್ಯರಿಗಷ್ಟೇ ಇರುತ್ತೆ ಅಂತ ನೀವೇನಾದರೂ ತಿಳ್ಕೊಂಡಿದ್ರೆ ಖಂಡಿತವಾಗ್ಲೂ ಅದು ತಪ್ಪು. ಇನ್ಫ್ಯಾಕ್ಟ್ ಮನುಷ್ಯರಿಗಿಂತ ಅತಿ ಹೆಚ್ಚು ಆ ಫೀಲ್ಗಳನ್ನು ಅನುಭವಿಸೋದು ಪ್ರಾಣಿಗಳು. ಅದರಲ್ಲಿ ಹಸು ಕೂಡ ಒಂದು. ಹಸುಗಳಿಗೆ ತಮ್ಮದೇ ಆದ ಬೆಸ್ಟ್ ಫ್ರೆಂಡ್ಸ್ಗಳಿರುತ್ತೆ. ಆ ಬೆಸ್ಟ್ ಫ್ರೆಂಡ್ ಏನಾದರೂ ಹಸುಗಳಿಂದ ದೂರ ಆದರೆ ಹಸುಗಳಿಗೆ ಒಂದು ರೀತಿಯ ಮಾನಸಿಕ ಖಿನ್ನತೆ, ಮಾನಸಿಕ ಒತ್ತಡ ಉಂಟಾಗತ್ತಂತೆ.